ಯಾರು ಆರೋಪಿಗಳಂತ ಪತ್ತೆ ಮಾಡಿಲ್ಲ ಅಂತಾರೆ ಏನರ್ಥ? ನಾವು ಇದೇ ರೀತಿಯಾದ ಶಾಂತ ರೀತಿಯಾದ ಹೋರಾಟ ನಾವು ಮಾಡ್ಬೇಕಾ? ಆಮೇಲೆ ಈ ಹಿಂದೆ ಮೊನ್ನೆ MLAಗಳಾದಂತಹ ARK ಸಾಹೇಬ್ರು ಮತ್ತೆ ಪುಟ್ರಂಗ್ ಸಾಹೇಬ್ರು ಬಂದು ಇದೇ ರೀತಿ ಸಮಾಧಾನ ಹೇಳಿದ್ರು, ನಾವು ಇದೇ ರೀತಿ ಕೇಳಿದ್ರು. ಸರ್, ಕ್ರಮ ತಗೊಳ್ಳೋದು ಅಂದ್ರೆ ಎಲ್ಲಿವರೆಗೂ ನಾವು ಕಾಣಬೇಕು? ಆಲ್ರೆಡಿ ನೀವಿಬ್ರು ಬಂದಾಗಿದ್ದೀರ ಸಾಹೇಬ್ರೆ, ಆದ್ರೂ ಕೂಡ ನೀವ್ ಹೇಳಿದ್ರು ಮಾಹಿತಿ ಇಲ್ಲ ಅಂದ್ಮೇಲೆ ಏನ್ ಅರ್ಥ ಆದರೆ? ಅದ್ರ ನಿಮ್ಮಿಬ್ಬರು ಮಾತು ಬೆಲೆ ಇಲ್ಲ ಅಂತಾನ? ಬೆಲೆ ಇದೆಯಾ ಇಲ್ವೋ? ಇದೇ ಕೇಳಿ. ಇವ್ರೆ ಬಂದವರೆಲ್ಲ ಹೇಳಿದ್ದೇ ಹೇಳಿದಿರಿ, ನಾವು ಕೇಳ್ದಂದೇ ಕೇಳ್ಕೊಂಡಿದೀವಿ. ನಾವು ಸ್ವಲ್ಪ ತಾಳ್ಮೆಯಿಂದ ಕೇಳ್ತಿದೀವಿ. ಇಲ್ಲೆಲ್ಲಿವರೆಗೂ ನಾವು ತಾಳ್ಮೆಯಿಂದ ಕೇಳ್ಬೇಕು? ಅವ್ರ ನಿಮ್ಗೇನು ಅಕ್ಕಿ ಅಲ್ವಾ? ನೀವೇನಕ್ಕೆ ಕೇಳಲ್ವಾ? ಈಗ ನಮ್ಮ ದಲಿತ ಮುಖಂಡರು ಇಬ್ಬರು ಬಂದಿದ್ದೀರಿ, ನಾವು 10 ದಿನದಿಂದ ಇಲ್ಲಿ ಕೂತಿದ್ದೀವಿ. ನೀವು ನಿಜವಾಗ್ಲೂ ದಲಿತರಾಗಿದ್ರೆ ನಮ್ ಜೊತೆಗೆ ಇಲ್ಲೇ ಬೇರೆ ಕೂತ್ಕೊಳ್ಳಿ. ಯಾಕೆ ಕಂಡಿಡಲ್ಲ? ಕೂತ್ಕೊಳ್ಳಿ, ಇಲ್ಲೇ ಬರಿಲ್ಲ. ನಿಮ್ ನಿಜವಾದ ದಲಿತರಾಗಿದ್ರೆ ಕೂತ್ಕೊಳ್ಳೋಕೆ ಇಲ್ಲೇ ಬರಿಲ್ಲ. ಆವಾಗ ಗೊತ್ತಾಗುತ್ತೆ ಸರ್ಕಾರಕ್ಕೆ ಒಬ್ಬ MP ಮತ್ತು ಒಬ್ಬ ಸರ್ಕಾರದ MLAಗಳು ಮತ್ತೆ ಮಂತ್ರಿಗಳು ಕೂತಿದ್ದಾರೆ ಅಂದ್ರೆ ಇಡೀ ಸರ್ಕಾರ, ಕೇಂದ್ರ ಸರ್ಕಾರ ಬರುತ್ತೆ. ಕುದಿಯೋಕ್ಕಾಗವಾ? ಕೂತ್ಕೊಳ್ಳಿ, ನಿಮ್ಗೆ ಏನ್ ವ್ಯವಸ್ಥೆ ಬೇಕು ನಮ್ಮ ಸರ್ಕಾರ, ನಮ್ಮ ಗ್ರಾಮದಿಂದ ಮಾಡ್ಕೊಡ್ತೀವಿ. ಆಗತ್ತೆ ನಿಮ್ ಕಲಿ. ಯಾವ್ದಾದ್ರು ಒಂದು ಜಾತ ಅಂದ್ಬಿಟ್ರೆ ಗಂಟೆಗಟ್ಲೆ ಹೋಗ್ತೀವಿ. ಆಯ್ತು, IGPಗೆ ಹೋಗಿ ಕರೆಸಿ ಮಾತಾಡಿ, ಯಾರಿದ್ದಾರೆ ತಪ್ಪಿದಸ್ಥರು ಶಿಕ್ಷೆ ಮಾಡಕ್ಕೆ ಈಗ ಆಲ್ರೆಡಿ ಹೇಳಿದ್ದೀನಿ. ನಾನೀಗ ಕೇಳಪ್ಪ. ಆಯ್ತ್ರಿ, ಹೇಳ್ತೇನೆ ಕೇಳಪ್ಪ. ನಾನು IGPಗೆ ಪರ್ಸನಲ್ ಆಗಿ ಕರೆದು ಇನ್ಸ್ಟ್ರಕ್ಷನ್ ಕೊಟ್ಟು ಹೇಳಿದ್ದೀನಿ, ಯಾರು ಅಂತ ಹೇಳಿ ಅವ್ರಿಗೆ ಸೂಕ್ಷ್ಮವಾಗಿ ಗ್ರಹಿಕೆ ಆಗಿದೆ. ನಾಳೆ ನಾಡಿದ್ರಲ್ಲಿ ಅದು ಏನು ಅಂತ ಗೊತ್ತಾಗುತ್ತೆ, ಶಿಕ್ಷೆ ಆಗುತ್ತೆ. ಆಯ್ತು, ಕೇಳಿಲ್ಲ ನಿಮ್ಗೆ ನೀವೇ ಏನು ಕೇಳಪ್ಪ. ಆಯ್ತು, ಬಿಡಪ್ಪ. ಈಗ ಸಚಿವರು ಬಂದಿದ್ದಾರೆ, ನಮ್ಮ ಕರ್ತವ್ಯ ಸಚಿವರುಗಳು ಮುಂದಿರ್ತೀವಿ. ನಮ್ಮ ಲೀಡರ್ಗಳು ದಯಮಾಡಿ ಸ್ವಲ್ಪ ದಿವಸ ನಿಂತ್ಬಿಡು. ಈಗ ಸಚಿವರು ನೀವೆಲ್ಲ ನಮ್ಗೆ ಅವರು ಸಚಿವರು, ನಾವು ಸುನೀಲ್ ದಾಸ್ ಮಕ್ಕಳ ಓಟ್ ಹಾಕಿಲ್ಲ, ಮಾದೇವಪ್ಪನ ಮಕ್ಕಳ ಓಟ್ ಹಾಕಿದ್ದೀರಿ. ಓಟ್ ಕೇಳಕ್ಕೆ ಅವರು ನೀವೇ ನೀವು ಮೊಬೈಲ್ ರೆಕಾರ್ಡ್ ಮಾಡ್ತೀರಾ, ಅವರು ಮೊಬೈಲ್ ರೆಕಾರ್ಡ್ ಮಾಡ್ತಾರೆ ಅಲ್ವಾ? ಪೊಲೀಸ್ನವರು ರೆಕಾರ್ಡಿಂಗ್ ಮಾಡಿರ್ತಾರೆ. ಅರ್ಥ ಮಾಡ್ಕೋಬೇಕು ನಾವು. ಮೊನ್ನೆ ಅಂಬೇಡ್ಕರ್ ಬಂದು ನೀವೆಲ್ಲ ಭಾಗವಹಿಸಿದ್ರ? ಅಂಬೇಡ್ಕರ್ ಬಂದು ಭಾಗವಹಿಸ್ತಾರೆ. ನಮ್ಮ ಯಜಮಾನಗಳೆಲ್ಲ ಹೋಗಿ ಏನ್ ಗಡುವು ಕೊಟ್ಟಿದ್ರಿ ನೀವು? ನಾಳೆ ಸೋಮವಾರ ಕಾಯಿರಿ, ಮುಂದಕ್ಕೆ ಮಾತ್ಬೇಡ ಅಣ್ಣ. ನೀವು ಅವತ್ತು ಆಗ್ಲಿಲ್ಲ, ನಾವೇ ಬರ್ತೀವಿ ನಿಮ್ ಜೊತೆ ಕೂತ್ಕೊಳ್ಳೋಕಿಲ್ಲ. ಬರ್ತಾರೆ ಅಷ್ಟೇ, ಚರ್ಚೆ ಬೇಡ. ಬಿಡು ಮತ್ತೆ, ಅಷ್ಟೇ ಬಿಡು. ಆಯ್ತು ಬಿಡು, ಸಾಕು. ಸರ್, ನಾನು ನಿಮ್ಮಲ್ಲಿ ನನ್ನ ಸಮುದಾಯದ ಪರವಾಗಿ ಒಂದೇ ಒಂದು ರಿಕ್ವೆಸ್ಟ್ ಮಾಡೋದು, ಬೇರೆ ಏನು ಕೇಳಲ್ಲ. ನಾನು ಈ ವರ್ಷದಲ್ಲಿ 5 ಜಾಗದಲ್ಲಿ ಈ ತರ ಅವಘಡ, 5 ಜಾಗದಲ್ಲಿ ಅವಘಡ ನಡೆದಿರೋದು. ಈ ಅವಘಡ ಇನ್ನು ಇತಿಹಾಸದಲ್ಲಿ ಭಾರತಕ್ಕೂ ಎಲ್ಲೂ ನಡೀಬಾರ್ದು. ಅಷ್ಟು ಕಟ್ಟುನಿಟ್ಟಾದ ಕಾನೂನು ಜಾರಿಗೆ ಬರಬೇಕು ಅಂತ ತಾವು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾರೆ. ಆ ಪರ್ಪೋಸ್ಲಿ ದಲಿತ ಸಮುದಾಯದ ಪರವಾಗಿ ಇದೊಂದು ಮಾತನ್ನ ನಿಮ್ಗೆ ಇಡ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿ, ಬೇರೆ ಊರಿಗೂ ಈ ಊರಿಗೂ ತಾಳೆ ಮಾಡಬೇಡಿ. ಇಲ್ಲಿ ಬುದ್ಧಿದ್ದಾರೆ ಇವತ್ತು ಇಡೀ ದೇಶದಲ್ಲಿ. ಕೇಳಪ್ಪ ಸುಮ್ಮನೆ, ದೇಶದಲ್ಲಿ ಎಲ್ಲೂ ಕೂಡ ಬುದ್ಧನ ಮುಟ್ಟಿರಲಿಲ್ಲ. ಬೌದ್ಧ ಸಮ್ಮೇಳನ ಆಗಿ ಮೈಸೂರು ನಡೆದಂತ ಸಂಭವಿಸಿ ಇವೆಲ್ಲ ಬಂದಿದೆ ಅಲ್ವಾ? ನಾವೆಲ್ಲರೂ ಕೂಡ ಸಮೀಕ್ಷೆಯಲ್ಲಿ ಈ ಬಾರಿ ಬೌದ್ಧ ಬುದ್ಧಿಸಂ ಅಂತ ಬರ್ಸ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ನೀವೆಷ್ಟು ಜನ ಬುದ್ಧಿಸಂ ಬರ್ಸೋ ಕೈ ಎತ್ತಿ ನೋಡೋಣ ಅಲ್ವಾ? ಗುಡ್. ಆದ್ರಿಂದ ಆಮೇಲೆ ಮಾನ್ಯ ಸಿ ಮಾಧಪ್ಪ ಸಾಹೇಬರು ಎಲ್ಲರಿಗೂ ಅನುಮಾನ ಆಯ್ತು. ಅಧಿಕಾರ ಹೊಂದಿರತಕ್ಕಂಥ ಅಧಿಕಾರಿ ಬಂಧುಗಳು ಅಥವಾ ಮುಂದೆ ಅಧಿಕಾರ ಹೊಂದಬೇಕಾದ ಉದ್ಯೋಗಸ್ಥರು ನಾವು ಎಲ್ಲಿ ಬೌದ್ಧ ಅಂತ ಬರ್ಸ್ಕೊಬಿಟ್ರೆ ನಮ್ಗೆ ಉದ್ಯೋಗ ಸಿಕ್ಕಲ್ವ ಮೀಸಲಾತಿ ಮುಖಾಂತರ ಅಂತ ಅನುಮಾನ ಆಯ್ತು. ಅದಕ್ಕೆ ಸರ್ಕಾರ ಆದೇಶನ ಮಾಡಿಸಿದ್ದಾರೆ ಅಲ್ವಾ? ಮಾನವ ಸರಪಳಿ ಮಾಡಿಸಿದವರು ಯಾರು? ಮಾದೇವಪ್ಪನವರು ಅಲ್ವಾ? ಸಂವಿಧಾನ ಪೀಠಕ್ಕೆ ಓದೋ ಇದು ಮಾಡಿದವರು ಮಾದೇವಪ್ಪನವರು.
ಇವತ್ತು ಬೌದ್ಧ ಅಂತ ಬಳಸಿದ್ರೆ ಮೀಸಲಾತಿ ಮುಂದುವರೆದಂತ ಆದೇಶ ಮಾಡಿದ್ರು ಮಾದೇವಪ್ಪನವರು. ಅದಕ್ಕೆ ಅವರು ಬಂದಿರೋ. ಅದರಿಂದ ದಯಮಾಡಿ ಬೌದ್ಧ ಸಮ್ಮೇಳನ ಮಾಡಿ ನಾವು ಬೌದ್ಧವನ್ನು ಬಸ್ಕೋಬೇಕು ಅಂತ ತೀರ್ಮಾನ ಮಾಡೋ ರಾಜ್ಯ ಮಟ್ಟದ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಮತ್ತು ನಾವೆಲ್ಲ ನಾನು ಮತ್ತು ನಾರಾಯಣ ಸ್ವಾಮಿ ಇಬ್ರು ಅಲ್ಲಿ ಶಾಸಕರು ಹೋಗಿದ್ವಿ. ಇನ್ನು ಉಳಿದವರೆಲ್ಲ ಮಾಜಿ ಸಚಿವರು ಮಾಜಿ ಶಾಸಕರು ಬಂದಿದ್ರು. ಆ ತೀರ್ಮಾನಕ್ಕೆ ಗೌರವ ಕೊಟ್ಟು ತಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಹಾರ್ ಬೌದ್ಧಿಸಂ ಅಂತಕ್ಕಂಥದ್ದು ಏನು ಬರ್ಸಿದ್ರು, ನಾವು ನಮ್ಮ ಜಾತಿ ಬರ್ಸ್ಕೊಂಡಿದ್ವಿ. ನಮ್ಮನ್ನ ಯಾವ ರೀತಿ ನಾವು ಕರೆಯಲ್ಪಡ್ತೀವಿ ಅದನ್ನ ಬರ್ಸ್ಕೊಂಡಿದ್ವಿ. ಬಟ್ ಬೌದ್ಧ ಬುದ್ಧಿಸಂ ಅಂತಕ್ಕಂಥದನ್ನ ನಾವು ನಮೂದಿಸಿದ್ದೇವೆ. ಅದ್ರ ಆಫ್ಟರ್ ಎಫೆಕ್ಟ್ ಇವತ್ತು ಬುದ್ಧನ ಮಾನ್ಯ ಗಂಗಪುರ ಮಾದೇನವರು ಅವರು ನಿರ್ಮಾಣ ಮಾಡಿದ್ರು. ಇಡೀ ಊರು ಬಂದಿರಲಿಲ್ಲ ಅವತ್ತು, ಊರವ್ರು ಯಾರು ಬಂದಿರಲಿಲ್ಲ, ಹಳ್ಳಿಯವರು ಯಾರು ಬಂದಿರಲಿಲ್ಲ. ಅವರು ಏಕಾಂಗಿಯಾಗಿ ಅವತ್ತು ಬುದ್ಧ ವಿಹಾರವನ್ನು ನಿರ್ಮಾಣ ಮಾಡಿ ಬೌದ್ಧ ಮೂರ್ತಿಯನ್ನು ಸ್ಥಾಪನೆ ಮಾಡುವಂಥದ್ದು. ಅಂಥವ್ರನ್ನ ಯಾರು ಕಿಡಿಗೇಡಿ ಬಂದು ಅದನ್ನ ಹೇಳುವಿದ್ದಾನೆ. ಅದು ಯಾರೇ ಆಗಿರ್ಲಿ, ಪೊಲೀಸ್ನವರು ಎಲ್ಲ ಹೇಳ್ಕೊಂಡು ಮಾಡಕ್ಕಾಗಲ್ಲ. ಅದು ನಾವು ಸರ್ಕಾರ ಹಿಂಗ್ ಮಾಡ್ತೀವಿ ಹಂಗ್ ಹೇಳ್ಕೊಂಡು ಮಾಡಕ್ಕಾಗಲ್ಲ. ಅದೊಂದು ಟೈಮ್ ಗಡುವು ಕೊಟ್ಟಿದ್ರೆ ಗಡುವು ನಾಳೆ ತಿರುತ್ತೆ ನಿಮ್ಮ ಪ್ರಕಾರ. ಅಲ್ಲಿ ಕೊಟ್ಟಂತ ನಮ್ಮ ಜಾತಿ ಸಂಘದವರು ಅಲ್ವಾ. ಆಮೇಲೆ ಮುಂದಕ್ಕೆ ತಾನೆ ಮತ್ತೆ ಸೇರಿ ನೀವು ತೀರ್ಮಾನ ತಗೊಳ್ಳೋದು. ಅಲ್ಲೂ ಕಾಯಿರಿ. ಹಲೋ, ನಾಳೆ ರಿಸಲ್ಟ್ ಬಂದಿಲ್ಲ ಅಂದ್ರೆ ನಾಳೆ ಮಂಗಳವಾರ ನಾವೇ ಕಾನೂನು ಕೈ ತಕೊಂತೀವಿ. ಅದೇ ಜಾಗ ಸ್ಟ್ಯಾಚ್ಯೂನ ಮಾಡ್ಕೊಡ್ಬೇಕು ಅಂತ ಘೋಷಣೆ ಮಾಡ್ತೀವಿ ಕೇಳ್ಕೊತಾರೆ. ಈಗ ಅವರು ನಮ್ಗೆ ಒಂದು ಫ್ಲೆಕ್ಸ್ ಇದ್ದಾರೆ ಸರ್. ಅದೇ ಜಾಗದಲ್ಲಿ ನಾವು ಸ್ಟ್ಯಾಚ್ಯೂ ಮಾಡಿದ್ರೆ ಇವ್ರು ಯಾವುದಕ್ಕೂ ಜಗ್ಗಲ್ಲ ಅನ್ನೋ ಒಂದು ಅಂದ್ರೆ ನಿಮ್ ನಂಬಿಕೆ ಇದೆ ನಿಮ್ಗೆ. ಯಾಕಂದ್ರೆ ಈ ಏಪ್ರಿಲ್ 14 ಅಲ್ಲಿ ಎಲ್ಲ ನ್ಯೂಸ್ ಪೇಪರ್ ಬಾಬಾ ಸಾಹೇಬ್ ಫೋಟೋ ಐತೆ ನಿಮ್ಗೆ ಕಣ್ಣಲ್ಲಿ ನೀರು ಬಂತ ಇವತ್ತು. ಯಾಕಂದ್ರೆ ಎಷ್ಟು ಆಂಜನೇಯರು ಇದ್ದಾಗ ಆ ಕೆಲಸ ಮಾಡಿಲ್ಲ ಸರ್. ಸಂವಿಧಾನ ಪೀಠಿಕೆ ಎಲ್ಲ ಸರ್ಕಾರಿ ಕಚೇರಿಗಳು ಹಾಕ್ಬೇಕು ಓದ್ಬೇಕು ಅಂತ ಯಾರು ಮಾಡಲಿಲ್ಲ. ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಟ್ಯಾಬ್ಲೆಟ್ಗಳನ್ನ ಪ್ರತಿ ಗ್ರಾಮಕ್ಕೆ ತಗೊಂಡು ಮೆರವಣಿಗೆ ಮಾಡಬೇಕು, ಜನರಲ್ಲಿ ಅರಿವು ಮೂಡಿಸಬೇಕು ಅಂತ ಮಾಡಿದ್ದೀರಾ. ಅದೇ ತರ ನಮ್ಮ ಗ್ರಾಮದಲ್ಲಿ ಅವರ ಅನ್ಯಾಯಕ್ಕೆ ಇವರು ಒಂದು ಫ್ಲೆಕ್ಸ್ ಇದ್ದಾರೆ ಸರ್. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಅದನ್ನೆಲ್ಲ ಮಾಡ್ಕೊಂಡು ಹುಡುಗರು ಒಂದು ಟೀಮ್ ಅಂತ ಟೀಮು. ಈಗ ಅದೇ ಜಾಗದಲ್ಲಿ ನಮ್ಗೆ ಸ್ಟ್ಯಾಚ್ಯೂ ನಮಗೆ ಸಮಾಜ ಕಲ್ಯಾಣಕ್ಕೆ ಮಿಲಿಟರಿಗಳಾಗಿ ನಮ್ಗೆ ಮಾಡಿಸ್ಕೊಡ್ಬೇಕಂತ ನಿಮ್ಮ ಕೇಳ್ಕೊಂತ ಇದ್ದೀವಿ ಸರ್. ಬುದ್ಧ ವಿಹಾರ ನಾವು ಮಾಡ್ತೀವಿ ಸರ್. ಬುದ್ಧ ವಿಹಾರ ಇದೆ ಸರ್. ಸರ್ ಬುದ್ಧ ವಿಹಾರ ಇದೆ, ಅಲ್ಲಿಗೆ ಮರುಸ್ಥಾಪನೆ ಮಾಡ್ತೀವಿ. ಅಟ್ಲೀಸ್ಟ್ ಸಿಕ್ಕಿದಾಗ ನಾವು ಅಲ್ಲಿ ಮತ್ತೆ ಬುದ್ಧನ ಮೂರ್ತಿಯನ್ನು ತಂದು ಅದ್ದೂರಿಯಾಗಿ ಮೆರವಣಿಗೆ ಮುಖಾಂತರ ಬುದ್ಧನ ಮರುಸ್ಥಾಪನೆ ಮಾಡ್ತೀವಿ. ಬಟ್ ಆದ್ರೆ ನಮ್ಗೆ ಅಂಬೇಡ್ಕರ್ ಬ್ಯಾನರ್ ಹೇಳಿದ್ರೆ ಜಾಗದಲ್ಲಿ ನಮ್ಗೆ ಸ್ಟ್ಯಾಚ್ಯೂ ಬೇಕಲೇಬೇಕು ಸರ್. ನಾವು ಮನವಲ್ಲಿ ಉತ್ತರ ಕೊಡಲೇಬೇಕು ಸರ್. ಅದು ನಿಲ್ಲಿಸ್ ಆಗ್ಬೇಕು ಸರ್. ಸರ್ ಇದು ಸರ್ ಭವನ ಕೊಟ್ಟಿದ್ದಾರೆ ಸರ್. ಅವರು ನಾವು ಸ್ಟ್ಯಾಚ್ಯೂ ಕೇಳ್ತಾ ಇದ್ದೀವಿ ಸರ್. ಅವರು ಅಂಬೇಡ್ಕರ್ ಭವನ ಕೊಟ್ಟಿದ್ದಾರೆ, ನಾವು ಸ್ಟ್ಯಾಚ್ಯೂ ಕೇಳ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.